ಅಯ್ಯೋ! ನಾನಿನ್ಲ ಹೀಗ್ ಸತ್ತೋಗ್ಬಿಡ್ಲಾ? ನನ್ನ ಹೆಂಡ್ತಿ ಅಂತನೂವೆ ನನ್ನ ಈ ಜೀವಮಾನದಾಗಂತೂ ಕ್ಷಮಿಸಕ್ಕಿಲ್ಲ ಬಿಡು. ನನ್ನ ಕತೆ ಇನ್ನ ಮುಗ್ದಂಗೆನಿಯ. ಸುಮ್ನೆ ಯಾಕೆ ಬದುಕಿತ್ತಾನೆ ಏನ್ ಮಾಡ್ಲಿ? ಹೋಗ್ಬಿಟ್ಟು ಕೆರೆ ಗಿರೆಗೆನಕರ ಬಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ. ಈ ಸಾಹುಕಾರನ ಕತೆ ಅಂತ್ಯ ಆಗೋಗ್ಬಿಡ್ತು ಅಷ್ಟೇನಿಯ. ಹ್ಮ್. ಬಿಡು, ಸತ್ತೋಗ್ಬಿಡ್ತೀನಿ ನಾನು. ಇನ್ನು ನಾನಂತೂ ಒಂದು ಕ್ಷಣನೂ ಬದುಕಿರೋದು ಬೇಡ. ನನ್ನ ಪರ ಅಂತ ಯಾರೂ ಇಲ್ಲ. ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ. ಅಯ್ಯೋ! ಇಷ್ಟು ದಿನ ಮಾಡ್ತಿದ್ನಲ್ಲ ಎಲ್ಲ ಹೆಂಗಸ್ರಿಗೂ ದೌಲತ್ತಾಗಿ ಮೋಸ ಮಾಡ್ತಿದ್ದೆ. ಎಲ್ರೂ ಹಾಳು ಮಾಡ್ತಾ ಇದ್ದೆ. ಆದರೆ ಕೊನೆಗೆ ನನಗೆ ಎಂಥ ಗತಿ ಬಂತು. ಹಾಂ, ಬೀದಿ ಬಿಕಾರಿ ಗತಿ ಬಂತು. ಸಾಹುಕಾರ ಅಂತ ಹೇಳಿದ್ರೆ ಎಲ್ರೂ ಕೈ ಎತ್ತು ಮುಗಿತಾ ಇದ್ರು. ಆದರೆ ಇವಾಗ ನೋಡಿದ್ರೆ ನನ್ನೇನಿಯ ಛೀ ಥೂ ಅಂತ ಹೇಳ್ಬಿಟ್ಟು ಉಕ್ಕಳ ಅಂತ ಗತಿಗೆ ಬಂದ್ಬಿಟ್ಟಿದ್ದೀನಿ. ಕೈಯ ಕಾಸಿಲ್ಲ, ಮನೆಗೆ ಮರ್ಯಾದೆ ಇಲ್ಲ, ಎರಡೂ ಇಲ್ಲ. ಈ ಜೀವನ ತಿರ್ಪೆಗಿನ್ನ ಒಂದು ಗತಿ ಶಾನೇನಿ ಆಗ್ಬಿಟ್ಟೈತೆ ನಾನು ಬಿಡು. ಕೆರೆಗೆ ಬಿದ್ಬಿಡ್ತೀನಿ. ಕುಡಿಯೋದೆ ನನ್ನ ವೀಕ್ನೆಸ್. ಓ ಸಾವ್ಕಾರೆ, ನಮಸ್ಕಾರ. ಏನ್ ಕೆರೆತಾಗ ಒಬ್ರೆ ನಿಂತ್ಕೊಂಡಿದ್ದೀರಾ? ಬರ್ರಿ, ಹೋಗ್ಬಿಟ್ಟು ಒಂದು ಕ್ವಾಟ್ರ್ ಎಣ್ಣೆ ಹಾಕೊಬಿಟ್ಟು ಬರದಿ. ಲೋ ಕೃಷ್ಣ, ಕುಡು ಕೃಷ್ಣ, ನಿನ್ ಥರನೇನಿಯ ನಾನು ಇದ್ದಿದ್ರೆ ಸಂದಕ್ಕಿರೋದೇನೋ ಕಣ್ಲ. ಆದರೆ ನನ್ನ ಜೀವನ ನಿನ್ ಥರ ಇಲ್ಲ ಬಿಡು. ನಿನಗಿನ್ನ ನೆಲ ಕಚ್ಬಿಟ್ಟೆ ಕಣ್ಲ. ಆವತ್ತು ಹೆಂಗಿದ್ದ ಇವತ್ತು ಹಂಗೇನಿಯ ಇದೆಯಾ ಕಣ್ಲ ನೀನು. ಆದರೆ ನಾನು ಅನ್ಯಾಯವಾಗಿ ನೆಲ ಕಚ್ಬಿಟ್ಟೆ. ನನ್ನ ಜೀವನ ನರ್ಕ ಹೋಗ್ಬಿಟ್ಟೈತೆ ಕಣ್ಲ. ನಾನಿನ್ನ ಈ ಭೂಮಿ ಮೇಲೆ ಬದುಕಿದ್ದು ಯಾವ ಪ್ರಯೋಜನವೂ ಇಲ್ಲ ಕಣ್ಲ. ನಾನು ತುಂಬ ನೋವನ್ನು ಅನುಭವಿಸ್ತಾ ಇದ್ದೀನಿ. ಈ ಕೆರೆಗೆ ಬಿದ್ದುಬಿಟ್ಟು ಸತ್ತೋಗ್ಬೇಕು ಅಂತ ಮಾಡಿದ್ದೀನಿ ಕಣ್ಲ. ಸತ್ತೋಗ್ಬಿಡ್ತೀನಿ ಕಣ್ಲ. ಗೌಡ್ರೆ, ಹಾಗೆ ತರ ಯಾರ ಕೈಲಿ ರಕ್ಕಾಗಿಲ್ಲ. ನಮ್ದೊಂಥರ ಸ್ಟೀಲ್ ಬಾಡಿ ಗೌಡ್ರೆ ನಮ್ದು. ನೋಡಿ, ನೀವು ತಲೆದ್ದೇ ಕೆಡಿಸ್ಕೋಬೇಡಿ. ಹೋಗಿ ಕೆರೆಗೆ ಜಂಪ್ ಮಾಡ್ಬಿಡಿ. ನಾನು ಎಷ್ಟು ಜಂಪ್ ಮಾಡಿಲ್ಲ ಹೇಳಿ, ನಾನು ಬೇಜಾನ ಜಂಪ್ ಮಾಡ್ಬಿಟ್ಟಿದ್ದೀನಿ ನಾನಂತೂ. ನೋಡಿ, ರದ್ದರ್ ಆಗ್ಬೇಕು ಅಂದ್ರೆ ನೀವು ಇಂಥ ಕೆಲಸಗಳೆಲ್ಲ ಮಾಡಬೇಕು ಸಾವ್ಕಾರ್ರೆ. ಹೋಗಿ ಜಂಪ್ ಹೊಡಿರಿ. ನಾನೇನಾರ ನಿಮ್ಮ ಜಾಗದಾಗಿದ್ದು ಸಮಸ್ಯೆ ಆಗಿ ಇದ್ಬಿಟ್ಟಿದ್ರೆ ಯಾವಾಗ ಜಂಪಿಂಗು ಮಾಡ್ಬಿಡ್ತಾ ಇದ್ದೆ ನಾನು. ಹೋಗಿ ಹೋಗಿ ಜಂಪಿಂಗ್ ಮಾಡೋಗಿ. ಹುಡುಕ್ ನನ್ನ ಮಗ ಸಮಾಧಾನ ಮಾಡ್ತಾನೆ ಅಂದ್ಕೊಂಡ್ರೆ ಸಾಯಿ 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 ಅಂತ ಹೇಳ್ತಾವನೆ. ನಾನು ಏನಾರ ಸಹಾಯ ಮಾಡ್ಲ ಸಾವ್ಕಾರ್ರೆ? ನಾನು ಹೋಯ್ತಿರೋದು ಸಹಾಯಕ್ಕೆ ಕಣ್ಲ. ಸಹಾಯ ಮಾಡ್ತಾನೆ ನನ್ನ ಸಹಾಯವ. ನಿನಗೂ ನನ್ನ ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ದೀನಲ್ವಾ. ಇನ್ನೀ ಜೀವ ಇಕ್ಕೊಂಡು ನಾನೆಲ್ಲ ಮಾಡ್ಲಿ? ಹೋಗೋದೇನಿಯ ಎಷ್ಟೋ ವಾಸಿ ನಾನು. ಟಾಟಾ ಬೈ ಬೈ ಗುಡ್ ಬೈ. ಈ ಯಮಧರ್ಮ ರಾಜಗೆ ನನಗೆ ಕೇಳ್ದೆ ಅಂತ ಹೇಳಿ ಸ್ವರ್ಗಕ್ಕೇನಾರ ಹೋದ್ರೆ ಇಂದ್ರಂಗೆ ಈ ಕುಡುಕೃಷ್ಣ ಹೇಳ್ದ ನನಗೊಂದು ಸೀಟ್ನ ಪಕ್ಕದಾಗ ಮಡಗಿರ್ರಿ. ಒಂದಕ್ಕಿಂತ ನಾನು ಸ್ವರ್ಗಕ್ಕೆ ಬರೋದು ಅಂತ ಹೋಸಿ ಇಂದ್ರಂಗೆ ಹೇಳ್ಬಿಡ್ತೀರಾ? ನನಗೊಂದು ಸೀಟ ಖರ್ಚಿಪ್ ಹಾಕ್ಬಿಟ್ಟು ಮಾಡಿ ಕಡೀರಿ, ನಾನು ಬರ್ತೀನಿ. ಸರಿನೇ? ಕಡಿಯೋದೆ ನನ್ನ ವೀಕ್ನೆಸ್. ಏನಾದ್ರೂ ಮಾಡ್ಕೊಂಡು ಸಾಯೋಗ. ಅಯ್ಯೋ ಯವ್ವ, ಕಾಲ್ ಕಾಲ್ ಜಾರ್ತು. ಸಾವ್ಕಾರ್ರೆ, ಹೋಯ್ತಾ ಇದ್ದೀರಾ? ಸಾವ್ಕಾರ್ರೆ, ಸಾವ್ಕಾರ್ರೆ. ಅಯ್ಯೋ ಅಯ್ಯೋ, ಆಯ್ತಿಲ್ಲ ಆಯ್ತಿಲ್ಲ, ನನಗೆ ಕಾಪಾಡಿ ಕಾಪಾಡಿ, ಆಯ್ತಿಲ್ಲ. ಅಯ್ಯೋ ಸತ್ತೆ, ಕಾಪಾಡಿ ಕಾಪಾಡಿ, ಅಯ್ಯೋ ಕಾಪಾಡಿ. ಅಯ್ಯೋ ದೇವ್ರೆ, ಕುಡ್ದಿರೋದೆಲ್ಲ ಒಂದೇ ಕಿತ್ತು ಇಳ್ದೋಯ್ತಲ್ಲಪ್ಪ. ಅಯ್ಯೋ ಸಾವ್ಕಾರ್ರೆ, ಕೊಚ್ಕೊಂಡು ಹೋಯ್ತಾ ಇದ್ರ ನೀವು? ಅಯ್ಯೋ ಸಾವ್ಕಾರ್ರೆ, ಅಯ್ಯೋ ದೇವ್ರೆ, ಇವ್ರೇನಪ್ಪ ಹಿಂಗ್ ಹೋಯ್ತವ್ರು ಕೊಚ್ಕೊಂಡು? ಅಪ್ಪ, ಅಪ್ಪ, ಅಯ್ಯೋ ಅಪ್ಪ, ಅಯ್ಯೋ ಅಪ್ಪ, ಅಯ್ಯೋ ನಿಮ್ಗೇನಾದ್ರು ಈಜ್ ಬರುತ್ತಾ? ಅಂಕಲ್, ಈಜ್ ಬರುತ್ತಾ ನಿಮ್ಗೆ? ಬರ್ತದೆ ಬರ್ತದೆ, ಈಜ್ ಬರ್ತದೆ. ಮತ್ ಯಾಕಿಲ್ಲ ನಿಂತ್ಕೊಂಡಿದ್ದೀರಾ? ಹೋಗಿ ಕಾಪಾಡ್ರಿ. ಈಜು ಬತ್ತಿತ್ತು, ಬರ್ತದೆ ಬರ್ತದೆ, ಈಜು ಬರ್ತದೆ. ಕಾಪಾಡ್ಬೇಕಲ್ಲ, ಕಾಪಾಡ್ತೀನಿ. ನಾನು ಸಾವ್ಕಾರು. ಅದು ಅದು ಪ್ಲೀಸ್ ಹೋಗಿ ಅಪ್ಪನ್ ಕಾಪಾಡಿ. ಏನ್ ಹಿಂಗ್ ಹೇಳ್ತಾ ಇದಿಲ್ಲ? ಪ್ಲೀಸ್. ಅಯ್ಯೋ ಸಾವ್ಕಾರ್ರೆ, ನಿಂತ್ಕೊಳ್ಳಿ ಸಾವ್ಕಾರ್ರೆ. ಅಯ್ಯೋ ಸಾವ್ಕಾರ್ರೆ. ಅಯ್ಯೋ, ನಮ್ಮಪ್ಪ ಯಾಕೆ ಹಿಂಗ್ ಬಿದ್ರಲ್ಲ? ಏನಾಯ್ತು ಅಪ್ಪಂಗೆ? ಅಪ್ಪ, ಅಪ್ಪ, ಹೆದರ್ಕೋಬೇಡ್ರಿ ಅಪ್ಪ, ಬರ್ತಾವ್ರೆ, ಹೆದರ್ಕೋಬೇಡ್ರಿ ಅಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಸತ್ತೆ. ಅಯ್ಯೋ ನನ್ ಸತ್ಬಿಟ್ಟೆ, ನಾನು ಅಷ್ಟೇ, ನಾನು ಸತ್ತೋಗ್ಬಿಟ್ಟೆ. ಅಯ್ಯೋ. ಸ್ವಲ್ಪ ಬೇಗ ಹೋಗಿ ಅಂಕಲ್, ಬೇಗ ಹೋಗಿ, ಸ್ವಲ್ಪ ಪ್ಲೀಸ್ ಬೇಗ ಹೋಗಿ. ಅಯ್ಯೋ ಅಪ್ಪ, ಅಯ್ಯೋ ಏನಾಯ್ತು ನಮ್ಮ ಅಪ್ಪಂಗೆ? ಕಾಲ್ ಜಾರ್ ಏನಾದ್ರು ಕೆರೆಗೆ ಬಿದ್ಬಿಟ್ರ ಏನು? ಅಯ್ಯೋ ಇಲ್ಲ, ಅಪ್ಪ ಬೇಗ. ಅಯ್ಯೋ ಅಯ್ಯೋ, ಇರಿ ಸಾವ್ಕಾರ್ರೆ, ನೀವು ಎದ್ರಕೋಬೇಡಿ, ನನಗೂ ಈಜು ಬರ್ತದೆ, ಹುಷಾರಾಗಿ ಬರ್ರಿ. ಅಯ್ಯೋ ಆಗ್ತಿಲ್ಲ ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ. ಅಯ್ಯೋ ಆಗ್ತಿಲ್ಲ. ಬನ್ನಿ ಬನ್ನಿ ಬನ್ನಿ, ಹುಷಾರಾಗಿ ಬರ್ರಿ, ಹಂಗೆ ಹಂಗೆ ಇರ್ರಿ. ನನಗೆ ಈಜು ಬರ್ತದೆ, ತಲೆ ಕೆಡಿಸ್ಕೊಬೇಡಿ. ಅಯ್ಯೋ ಬರ್ರಿ. ಅಯ್ಯೋ ಬೇಗ ಕರ್ಕೊಂಡು ಬನ್ನಿ ಅಪ್ಪನ. ಅಯ್ಯೋ ಅಪ್ಪ, ಅಪ್ಪ, ಅಯ್ಯೋ ಅಯ್ಯೋ ಏನಪ್ಪ ಆಯ್ತು? ಅಯ್ಯೋ ಸಾವ್ಕಾರ್ರೆ, ಇರ್ರಿ ಸಾವ್ಕಾರ್ರೆ. ಅಯ್ಯೋ ನಾನು ಕುಡಿದ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟು ಅನ್ನಿಸ್ತದೆ. ಅಯ್ಯೋ ನನಗೆ ಕ್ಷಮಿಸ್ಬಿಡಿ. ಅಪ್ಪ, ಅಪ್ಪ ಏನಾಯ್ತಪ್ಪ? ಎದ್ದೋಳಿಯಪ್ಪ. ಏನಾಯ್ತು ನಿಮ್ಗೆ? ಯಾಕೆ ಈ ತರ ನೀರುಗಾರಿದ್ರಲ್ಲ? ಏನಾಯ್ತು? ಕಾಲ್ ಜಾರ ಏನಾದ್ರು ಕೆಳಗಡೆ ಬಿದ್ಬಿಟ್ರಾ? ಅಪ್ಪ, ಅಪ್ಪ. ಅಯ್ಯೋ ನಿಧಿ ಪುಟ್ಟ,
ನಾನು ಚೆನ್ನಾಗಿ ಕುಡ್ದಿದ್ದೆ, ಅಷ್ಟೊಂದು ಗೊತ್ತಾಗ್ಲಿಲ್ಲ. ಆ, ಅದು ಅದು ಏನು ಅಂದರೆ ನಿಮ್ಮಪ್ಪ ಏನೋ ಜೀವನದಾಗ ಬೇಜಾರು ಹೋಗ್ಬಿಟ್ಟೈತೆ. ನಾನಿನ್ನ ಅಷ್ಟೇನೆ, ನನ್ನ ಕತೆ ಮುಗ್ದೋಯ್ತು. ನನಗಿನ್ನು ಹೆಂಡ್ತಿ ಮಕ್ಕಳು ಯಾರೂ ಇಲ್ಲ. ನಾನಿನ್ನು ಬದುಕಿರಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ನನ್ನ ಜೀವನ ಮುಗ್ದೋಗ್ಬಿಡ್ತು. ಇನ್ನು ನಾನಿನ್ನು ಯಾಕೆ ಬದುಕಿರ್ಬೇಕು ಅಂತ ಏನೇನೋ ಮಾತಾಡ್ತಾ ಇದ್ರು, ಇನ್ನೂ ಏನೇನೋ ಹೇಳಿದ್ರು. ನನಗೆ ಸರಿಯಾಗಿ ಏನೂ ನೆನಪಾಗ್ತಿಲ್ಲ. ಏನೋ ತಪ್ಪಾಗ್ಬಿಟ್ಟೈತಿ ಅಂತ ಅನ್ನಿಸ್ತದೆ. ಇಲ್ಲ ಯಾರೇನಾದ್ರೂ ಕೈಗೆ ಬಿಟ್ಟವ್ರೇನೋ, ಏನೋ ಗೊತ್ತಿಲ್ಲ ನನಗೆ ಏನಾಯಿತು ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಮಾತಾಡ್ತಾ ಇದ್ರು, ಸಪ್ಪಗೆ ಮಾತಾಡ್ತಾ ಇದ್ರು. ನಾನೆಲ್ಲೋ ತಮಾಷೆ ಮಾಡ್ತಾವ್ರೆ ಅಂತ ಅನ್ಕೊಂಡಿದ್ದೆ. ಹ್ಞೂ ಹೌದಾ, ಅದೇನೋ ಸಾಯ್ತೀನಿ ಮಾಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ರು. ನಾನು ಅಯ್ಯೋ ಬುಡಿ ಸಾವ್ಕಾರ್ರೆ, ಹಂಗೆ ಹಿಂಗೆ ಹೋಗಿ ಸಾಯ್ರಿ ಮಾಡ್ರಿ ಅಂತ ಏನಾರು ನಾನು ಮಾತಾಡಿದೆ. ಕುಡ್ದಿದ್ದು ಮೊತ್ತಾಗ ನಾನು ಏನೇನು ಮಾತಾಡೋದನ್ನೂ ಗೊತ್ತಾಗಲಿಲ್ಲ. ಆಮೇಲೆ ಇವರು ಕೆರೆಗೆ ಬಿದ್ದುಬಿಟ್ಟು ಲಬ 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 ಬಾಯ್ ಬಿಡ್ಕೊಂಡಾಗ ನೀನು ನನಗೂ ಗೊತ್ತಾಗಿದ್ದು. ಅಯ್ಯೋ ಕೆರೆಗೆ ಬಿದ್ದುಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಶಾಕುಗೆ ನೀನು ಕುಡ್ದಿದ್ದೆಲ್ಲ ಇಳಿದೇ ಹೋಗ್ಬಿಡ್ತು. ನಿಧಿ ಪುಟ ಏನೋ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಅಂತ ನೀನು ಮಾಡ್ಕೊಂಡ್ರೆ ನಿಮ್ಮಪ್ಪ. ನೋಡಿ, ಈ ವಿಚಾರನ ಸದ್ಯಕ್ಕೆ ಯಾರಿಗೂ ಹೇಳಕ್ ಹೋಗ್ಬೇಡಿ. ಇವ್ರನ್ನ ಮೊದಲು ಆಸ್ಪತ್ರೆಗೆ ಸೇರ್ಸೋಣ. ಯಾಕಂದ್ರೆ ನಮ್ಮ ಅಣ್ಣ ಇನ್ ಮದುವೆ ಐತಿ. ಈಗ ಎಲ್ಲರೂ ಖುಷಿಯಾಗಿ ಮದುವೆ ತಯಾರಿ ಮಾಡ್ಕೊತಾವ್ರೆ. ಈ ಸಮಯದಾಗ ನಾನೇನಾದ್ರೂ ಈಗೆಲ್ಲ ವಿಚಾರನ ಹೇಳ್ಬಿಟ್ರೆ ಮನೆಗೆ ಎಲ್ಲನೂ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತದೆ. ಆಮೇಲೆ ಸುಮ್ಕೇನಿಯ ನಮ್ಗೇನಿಯ ತಾಪತ್ರಯ ಆಯ್ತದೆ. ಬೇಡ, ಫಸ್ಟ್ ಹೋಗ್ಬಿಟ್ಟು ಅಪ್ಪಯ್ಯನ ಆಸ್ಪತ್ರೆಗೆ ಸೇರಿಸ್ಬಿಡೋಣ. ಕೃಷ್ಣನ ಅಂಕಲ್ ಯಾರಿಗೂ ಹೇಳಕ್ ಹೋಗ್ಬಿಡಿ ಈ ವಿಷಯನ. ನಮ್ಮ ಮಧ್ಯೇನೇನಿಯ ಇರಲಿ, ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಆಮೇಕಿಂದ ಬೇಕಾದ್ರೆ ಅಮ್ಮಂಗೆ ಎಲ್ಲರಿಗೂ ಹೇಳ್ತೀನಿ. ಇವರು ಏನೋ ಬೇಕು ಅಂತಾನೆ ಕೆರೆಗೆ ಬಿದ್ದವ್ರೆ ಅಂತಂದ್ರೆ ಏನೋ ತಾಪತ್ರಯ ಆಗಿರ್ತದೆ ಅಂತಾನೆ ಅರ್ಥ. ಏನೋ ತಾಪತ್ರಯ ಆಗಿರಬೇಕು. ನಾನು ಅವ್ರನ್ನ ಇದು ಮಾಡ್ತೀನಿ. ಈಗ ಅಪ್ಪನ ಅರ್ಜೆಂಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಒಂದ್ಕಿತ ಒತ್ರಿ, ಏನಾರು ಅಪ್ಪ ನೀರೇನಾದ್ರೂ ಉಗುತ್ರೆ ಇಲ್ಲ ಏನೇ ಎಚ್ಚರಿಕೆ ಆಯ್ತದೆ ಓಸಿ ನೋಡೋಣ. ಹಂಗೆ 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 ಒತ್ರಿ ಒತ್ರಿ ಒತ್ರಿ, ಹಂಗೇನೇನೆ ನೋಡೋಣ ಎದ್ದೋಳ್ತಾರೇನೋ. ಒತ್ರಿ. ಅಯ್ಯೋ ಓದುತ್ತಾನೆ ಇದ್ದೀನಿ. ಅಪ್ಪ ನಿನ್ಗೇನು ಆಗಲ್ಲಪ್ಪ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಪ್ಪ ನಿನ್ನ ಆಸ್ಪತ್ರೆಗೆ. ಈಗ ಸದ್ಯಕ್ಕೆ ಯಾವ ಗಾಡಿ ಸಿಗ್ತವೆ? ಈ ವಿಚಾರನ ಯಾರಿಗೂ ಹೇಳೋಕ್ಕಾಗಲ್ಲ ಅಂದರೆ ಈ ತಕ್ಷಣಕ್ಕೆ ಯಾರು ನಮ್ಗೆ ಸಹಾಯ ಮಾಡ್ತಾರೆ? ಗಾಡಿ ಏನಾದರೂ ನೋಡ್ಕೊಂಡ್ಬಿಟ್ಟು ಬರಬೇಕು. ಅಂಕಲ್ ಏನವ ಅಂಕಲ್ ಅರ್ಜೆಂಟಾಗಿ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಗಾಡಿ ಸಿಗುತ್ತೆ ನೋಡ್ಕೊಂಡ್ಬಿಟ್ಟು ಬರ್ತೀರಾ ಅಂಕಲ್? ಪ್ಲೀಸ್ ಅಂಕಲ್, ಆಟೋ ಗಿಟೋ ಏನಾದ್ರು ಸಿಗೋರು ಪರವಾಗಿಲ್ಲ. ಇಲ್ಲ ನಿಮ್ಮ ಗಾಡಿ ಏನಾದರೂ ಇದ್ರೆ ಅರ್ಜೆಂಟಾಗಿ ಹೋಗ್ಬಿಡಿ ಅಂಕಲ್. ನಾನು ಅಪ್ಪನ ಹತ್ರ ಇರ್ತೀನಿ. ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ. ಗಾಡಿ ತಗೊಂಡು ಅರ್ಜೆಂಟಾಗಿ ಬಂದ್ಬಿಡಿ. ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ಟು ಸೇರಿಸ್ಬಿಟ್ಟು ಆಮೇಕಿಂದ ಉಳಿದಿರೋದೇನಾದರೂ ಇದ್ರೆ ನೋಡೋಣ. ಪ್ಲೀಸ್ ಅಂಕಲ್, ಪ್ಲೀಸ್. ಈ ತಕ್ಷಣಕ್ಕೆ ಆಟೋ ಪಾಟೋ ಅಂತ ಸಿಗಕ್ಕಿಲ್ಲ ಕಣವ. ನನ್ನ ಗಾಡಿ ಬೇಕಾದ್ರೆ ತಗೊಬಿಟ್ಟು ಬರ್ತೀನಿ ನನಗೆ ಬಿಟ್ರೆ. ಇನ್ನು ಆಟೋ ಪಾಟೋ ಅದು ಇದು ಅಂತಂದ್ರೆ ಈ ಟೈಮಾಗಿ ಸಿಗಕ್ಕಿಲ್ಲ. ನಂದೇನು ಎಕ್ಸೆಲ್ ಐತೆ, ಎಕ್ಸೆಲ್ಲ ಕೂರ್ಸ್ಕೊಂಡು ಹೋಗಕ್ಕೆ ಆಯ್ತದೋ ಆಗಕ್ಕಿಲ್ವೋ ಏನು ಮಾಡಲಿ? ಅದನ್ನೇ ತಗೊಬಿಟ್ಟು ಬಂದ್ಬಿಡ್ತೀನಿ. ಬೇಕಾದ್ರೆ ನಿಮ್ಮ ಅಪ್ಪನ ಕರ್ಕೊಂಡೋಗ್ಬಿಟ್ಟು ಅಡ್ಮಿಟ್ ಮಾಡ್ಬಿಡೋಣ. ಏನು ತೊಂದರೆ ಇಲ್ಲ. ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆಯಿಂದ ಅಡ್ಮಿಟ್ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಅಲ್ಲಿಂದ ಬೇಕಾದ್ರೆ ಇದ್ರಾಗ ಹೊರಡ ನೀರು ತೆಗಿತಾರೆ. ಆಮೇಕಿಂದ ಬೇಕಾದ್ರೆ ಏನೋ ಒಂದು ಆಯ್ತದೆ. ಏನೋ ಒಂದು ಮಾಡಿ ಅರ್ಜೆಂಟಾಗಿ ಅಪ್ಪನಂತೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲೇಬೇಕು. ಈಗ ಅವ್ರಿಗೆ ಏನು ತೊಂದರೆ ಇಲ್ಲ ಅನ್ನಿಸ್ತದೆ. ನೀರೆಲ್ಲ ಒಸಿ ಉಗ್ದವ್ರಲ್ಲ. ನೀವು ಅರ್ಜೆಂಟಾಗಿ ಹೋಗಿ ಎಕ್ಸ್ರೇ ತಗೊಬಿಟ್ಟು ಬಾ ಹೋಗಿ. ನಾನು ಹಿಂದೆಗಡೆ ಇಟ್ಕೊಂಡು ಅಪ್ಪರು ಕೂತ್ಕೊತೀನಿ. ನಿಮ್ಗೆ ಸರಿಯಾಗಿ ಓಡ್ಸಕ್ಕೆ ಬರ್ತದೆ ತಾನೇ? ನೀಲ್ಲ ಹಿಂದೆಗಡೆ ಇಟ್ಕೊಂಡು ನೀವೇ ಕೂತ್ಕೊಳ್ಳಿ, ನಾನೇ ಓಡಿಸ್ತೀನಿ. ಆಯ್ತು 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 ಈಗಲೇ ಹೋಯ್ತೀನಿ. ಅಯ್ಯೋ ಅಪ್ಪ, ಊರಿಗೇನೆ ಸಾವುಕಾರು ನೀವು. ಏನಾದ್ರೂ ಈ ಥರ ಯಾಕೆ ನೀವು ಸಹಾಯ ನಿರ್ಧಾರ ಮಾಡ್ಬಿಟ್ರಿ ಅಂತ ನನಗೆ ಗೊತ್ತಾಯ್ತಿಲ್ಲ. ಅಲ್ಲ ನಿಮಗೆ ನಾನೇ ಇಲ್ವಲ್ಲ. ಅಲ್ಲ ಏನು ಕಡಿಮೆ ಆಗಿತ್ತು ಅಂತ ಎಲ್ಲ ಚೆನ್ನಾಗೇ ಇತ್ತರಲ್ವಾ? ಯಾಕೆ ಈ ಥರ ಸಹಾಯ ನಿರ್ಧಾರ ಮಾಡಿಬಿಟ್ರು? ಅಪ್ಪ ಅಪ್ಪ ಕೇಳಿಸ್ತೈತೆ ನಾನು ಮಾತಾಡ್ತಿರೋದು? ಅಪ್ಪ ಅಪ್ಪ, ಏನು ತೊಂದರೆ ಆಗಿತ್ತು ಅಂತಾದ್ರೂ ಹೇಳ್ಬಾರ್ದಾಗಿತ್ತಾ? ನಾನಿರ್ಲಿಲ್ವಾ ನಿಮ್ಮ ಮಗಳು? ನನಗೋಸ್ಕರ ಅಂತ ಅರ್ಧ ಆಸ್ತಿ ಎಲ್ಲ ಕೊಟ್ಟಿದ್ದೀರಾ, ನನಗೋಸ್ಕರ ಅಂತ ಭಾಗ ಸಮೇತ ಕೊಟ್ಟಿದ್ದೀರಾ. ಇಷ್ಟೆಲ್ಲ ಇರ್ಬೇಕಾದ್ರೆ ನಿಮ್ಗೆ ಅಂಥ ಕಷ್ಟ ಏನು ಬಂತು? ಸಹಾಯ ಅಂತ ಕಷ್ಟ ಒಂದು ಮಾತು ನನಗೆ ಹೇಳಿದ್ರೆ ನಾನು ನೋಡ್ಕೊತಾ ಇರಲಿಲ್ವ ನಿಮ್ಮನ್ನ? ನೀವೆಲ್ಲ ಇಷ್ಟೇನೆಯಾ? ನೋಡಿ, ನೀವು ನನ್ನ ಸಾಕದೇ ಇರ್ಬೋದು, ಆದರೆ ಜನ್ಮ ಕೊಟ್ಟಿರೋ ತಂದೆ ಅಲ್ವಾ? ಒಂದು ಮಾತು, ನನಗೊಂದು ಮಾತು ಹೇಳಿದ್ರೆ ಏನೋ ಒಂದು ಮಾಡ್ತಾ ಇರಲಿಲ್ವೇ? ಏನಾಯಿತು? ಈಗ ಅಮ್ಮಂಗೆ ಹೇಳಿದ್ರೆ ಮದುವೆ ಮನೆ ಬಿಟ್ಬಿಟ್ಟು ಓಡ್ ಬಂದ್ಬಿಡ್ತಾರೆ. ಆ ಮನ್ಯಾಳಿ ಏನು ಮಾಡ್ತಾವಳೋ ಏನೋ. ಸುಮ್ಮನೆ ಶಾರದಿ ಎಲ್ಲ ಅವ್ರ ಮನೆಗೆ ಬಂದ್ಮೇಲೆ ಹಿಂಗೆಲ್ಲ ಆಗಿದ್ದು. ಆ ಶಾರದಿ ಏನೋ ಮಾಡ್ತಾ ಇರ್ಬೇಕಾ ಅಮ್ಮ. ಅಂಕಲ್ ಅಂಕಲ್, ಇಲ್ಲಿಗೆ ತಗೊಬಿಟ್ಟು ಬರ್ರಿ ಎಕ್ಸೆಲ್ಲ. ತಗೊಬಿಟ್ಟು ಬನ್ನಿ. ಇಲ್ಲಿಂದನೇ ಕರ್ಕೊಂಡು ಹೋಗೋಣ, ಎತ್ಕೊಂಡು ಹೋಗಕ್ಕೆ ಆಗ್ತಿಲ್ಲ ಅಲ್ಲಿಗೆ. ಓ ಈಗಳವ ಓಡ್ ಬಂದೆ 2 ನಿಮಿಷ. ಬೇಗ ಬನ್ನಿ ಅಂಕಲ್, ಟೇಮ್ ಆಯ್ತದೆ. ತಿರ್ಗಿ ಆಸ್ಪತ್ರೆಗೆ ಸೇರಿಸ್ಬೇಕು. ಬರ್ರಿ ಬರ್ರಿ.